ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ನಿನ್ನೆ ಇದ್ದ ಹಾಗೆ ಇವತ್ತು ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ಯಾಕೆ? ನಿಮ್ಮ ಜೊತೆಯಲ್ಲೂ ಇದ್ದಾನೆ. ದೇವರು ನಿಮ್ಮನ್ನು ನೋಡುವವನಾಗಿದ್ದಾನೆ, ನನ್ನನ್ನು ನೋಡುವವನಾಗಿದೆ. ಈ ಬೆಳಗಿನ ಜಾವದಲ್ಲಿ ಈ ಸೂರ್ಯನ ಬೆಳಕನ್ನು ಕಾಣುವುದಕ್ಕೆ, ಈ ಪ್ರಪಂಚವನ್ನು ಕಾಣುವುದಕ್ಕೆ, ಈ ಲೋಕದ ಆಯಸ್ಸಿನ ಸ್ವಾಸ್ಯವನ್ನು ನಾನು ನೀನು ಶ್ವಾಸಿಸುವುದಕ್ಕೆ ದೇವರು ನಮ್ಮೆಲ್ಲರಿಗೂ ಕೊಟ್ಟಂಥ ಆಯುಧವನ್ನು ನಿಮ್ಮೆಲ್ಲರಿಗೂ ನಾನು ಈ ಸಮಯದಲ್ಲಿ ನಾನು ಹೇಳುವವನಾಗಿ ಮತ್ತು ನಿಮ್ಮೆಲ್ಲರನ್ನು ದೇವರು ಕಂಡಂಥ ನಿಮ್ಮೆಲ್ಲರ ಪ್ರೀತಿಗಾಗಿ ಸ್ತೋತ್ರ. ದೇವರು ಇವತ್ತು ನನಗೆ ಕೊಟ್ಟಂಥ ವಾಕ್ಯವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದೀನಿ. ಅದು ಯಾವ ವಾಕ್ಯ ಎಂಬುದನ್ನು ನೀವು ಗಮನಿಸಿ ನೋಡುವುದೇ ಆದರೆ ಅದು ನ್ಯಾಯಸ್ಥಾಪಕರು ಬರೆದ ಗ್ರಂಥದಲ್ಲಿ ಅದು ನಾವು ಬಹಳ ಸುಂದರವಾಗಿ ನೋಡುವುದಕ್ಕೆ ಸಾಧ್ಯ ಎಂಬುದು ಕುರಿತಾಗಿ ಈ ಬೆಳಗಿನ ಜಾವದಲ್ಲಿ ಹೇಳುವವನಾಗಿದ್ದೇನೆ. ಅದು ಯಾವುದು ಎಂಬುದನ್ನು ನೀವು ನೋಡುವುದೇ ಆದರೆ 15ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ನಾವು ನೋಡಬಹುದು. ಇಲ್ಲಿ ಸಿಂಸೋನನ ಕುರಿತಾಗಿ ಹೇಳುವಂಥ ವಿಷಯವಾಗಿದೆ. ಈ ಸಿಂಸೋನನು ಯಾರಾಗಿದ್ದ? ಈ ಸಿಂಸೋನನು ದೇವರನ್ನು ಆರಾಧಿಸುವವನಾಗಿದ್ದ. ದೇವರನ್ನು ಬಲವಾಗಿ ದೇವರು ಆತನನ್ನು ಬಲವಾಗಿ ಉಪಯೋಗಿಸಿಕೊಂಡಿದೆ. ಯಾಕಂದರೆ ಇದು ಕುರಿತಾಗಿ ನೀವು ನೋಡುವುದೇ ಆದರೆ ಅಣ್ಣಾಳೆಂಬ ಸಹೋದರಿಯು ತನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ದಯಪಾಲಿಸಿದಂಥ ಆ ಸಿಂಸೋನನು ಆತನಿಗೆ ದೇವರು ಒಂದು ಕಟ್ಟಳೆಯನ್ನು ಕೊಡುತ್ತಾನೆ. ಯಾವ ರೀತಿಯಾದಂಥ ಕಟ್ಟಳೆಯನ್ನು ಕೊಡ್ತಾನೆ ಅಂದರೆ ಈತನು ಕೂದಲನ್ನು ಕತ್ತರಿಸಬಾರದು ಮತ್ತು ಕ್ಷೌರ ಮಾಡಿಸಬಾರದು ಎಂಬುದನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಆತನು ನಡೆದು ಬರ್ತಾ ಇರ್ತಾನೆ. ನೋಡ್ರಿ, ಇಲ್ಲಿ ಹೇಳುವುದಾದರೆ ಈ ವಾಕ್ಯವನ್ನು ನಾವು ಒಂದು ಸಾರಿ ಓದಿಕೊಳ್ಳೋಣ. ಸಂಸೋನನು ಲೇವಿಯರ ಸಮೀಪಕ್ಕೆ ಬರಲು ಫಿಲಿಸ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದಿದ್ದರಿಂದ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟು ಸೆಣುಬಾಗಿ ಹಾಗಾದವು. ಸೆಣುಬಿನ ಹಾಗಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು ಎಂಬುದು ಕುರಿತಾಗಿ ಹೇಳುವಂಥದ್ದಾಗಿದೆ. ನೋಡ್ರಿ, ಇವನು ಹಾಗೆಯೇ ಹೋಗ್ತಾ ಫಿಲಿಸ್ಟಿಯರ ಪಟ್ಟಣಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಪಟ್ಟಣದವರು ಎಲ್ಲ ಇವನ್ನೆಲ್ಲ ಏನು ಮಾಡಿದ್ರು, ಇವನನ್ನು ಕಟ್ಟಿ ಬಂಧಿಸಲ್ಪಟ್ಟು ಇವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವನಿಗೆ ನೀವು ಯೋಚಿಸಿ ನೋಡುವುದೇ ಆದರೆ ಇವನಿಗೆ ಸ್ವಲ್ಪವೂ ಭಯವೇ ಇಲ್ಲದಂಥ ರೀತಿಯಲ್ಲಿ ಏನು ಕಟ್ಕೊಂಡು ಹೋಗ್ಲಿ, ಅವ್ರು ಏನು ಬಂಧಿಸ್ಕೊಂಡು ಹೋಗ್ಲಿ. ಯಾಕಂದ್ರೆ ಅವನಲ್ಲಿ ಇದ್ದಿದ್ದೆಲ್ಲ ಏನು? ದೇವರು ನನ್ನ ಜೊತೆಯಲ್ಲಿದ್ದಾನೆ, ದೇವರ ಶಕ್ತಿ ನನ್ನ ಮೇಲಿದೆ, ದೇವರ ಪ್ರಸನ್ನತೆ ನಮ್ಮ ಮೇಲೆ ಇದೆ ಎಂಬುದನ್ನು ಆತನು ಬಲವಾಗಿ ನಂಬಿದ್ದರಿಂದ ಆ ನಂಬಿಕೆಯ ಕುರಿತಾಗಿ ಅವನೇನು ಮಾಡ್ತಾನೆ ಅಂದರೆ ಆತನು ಪ್ರವೇಶಿಸುತ್ತಾ ಇರ್ತಾನೆ. ಯಾವಾಗ ಬಹಳವಾದಂಥ ಜನರು ಇವನನ್ನು ಬಂಧಿಸುವುದಕ್ಕೆ ಬಂದದ್ದನ್ನು ಇವನು ದೃಷ್ಟಿಸಿ ನೋಡಿದ ಆ ಕ್ಷಣದಲ್ಲೇ ಇವನು ಆ ಕಣ್ಣೆತ್ತಿ ಪರ್ವತಗಳ ಕಡೆ ನೋಡಿರ್ಬೋದು, ಇಲ್ಲ ಇವನ ಮನಸ್ಸಿನಲ್ಲಿ ಅಂದುಕೊಂಡಿರ್ಬೋದು, ಈ ಮನಸ್ಸಿನಲ್ಲೇ ಆತನು ದೇವರನ್ನು ಕರೆದಿರ್ಬೋದು. ನೋಡ್ರಿ, ಆ ಸಮಯದಲ್ಲಿ ಅವನಿಗೆ ಬಂದಂತ ರೀತಿಯಲ್ಲಿ ನೋಡುವುದನ್ನು ನೋಡಿದರೆ ಆ ಫಿಲಿಸ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು ಅಂತ ಹೇಳ್ತಾರೆ. ಯಾರನ್ನು ಕಂಡು? ಆ ಬಲಶಾಲಿಯಾದಂಥ ಸಂಸೋನನನ್ನು ಕಂಡು ಆ ಫಿಲಿಸ್ಟಿಯರು ಆರ್ಭಟಿಸಿದ್ರಂತೆ. ಆ ಫಿಲಿಸ್ಟಿಯರು ಆರ್ಭಟಿಸಿದ ತಕ್ಷಣವೇ ಇಲ್ಲಿ ಏನಾಯ್ತು ಎಂಬುದನ್ನು ನೋಡುವುದೇ ಆದರೆ ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಯೆಹೋವನ ಆತ್ಮವು ಅವನಲ್ಲಿ ಬಂದದ್ದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟು ಸೆಣಬಾಗಿ ಸೆಣಬಿನ ಹಾಗಾಯಿತು ಎಂಬುದು ಕುರಿತಾಗಿ ಹೇಳ್ತಾ ಇದೆ. ನೋಡ್ರಿ, ಯಾವ ರೀತಿಯಾಗಿ ಸೆಣಬಾಯಿತು ಅಂದ್ರೆ ಈ ಕ್ಯಾಂಡಲ್ ಅನ್ನು ನೋಡಿದರೆ ಈ ಕ್ಯಾಂಡಲ್ ಯಾವ ರೀತಿಯಾಗಿರ್ತದೆ, ಸುಟ್ಟು ಕರಗಿ ಹೋಗ್ತದಲ್ಲ, ಆ ರೀತಿಯಾಗಿ ಆತನಿಗೆ ಕಟ್ಟಂತ ಆ ಕಟ್ಟುಗಳು ಎಲ್ಲ ಆತನಿಗೆ ಏನಾಯ್ತು, ಅದು ಸೆಣಬಾಗಿ ಹೋಯ್ತಂತೆ. ನೋಡ್ರಿ, ಅದು ಮಾತ್ರವಲ್ಲ, ಅವನ ಕೈಗೆ ಹಾಕಿದಂತ ಬೇಡಿಗಳು ಕಳಚಿ ಬಿದ್ದೋದುವಂತೆ. ನೋಡ್ರಿ, ಆದರೆ ದೇವರು ಈಗ ಸಾಧಾರಣವಾಗಿ ನೋಡ್ರಿ, ಒಬ್ಬ ಮನುಷ್ಯನನ್ನು ಸುಮಾರು ಒಂದು 10 ಜನ ಸೇರಿ ಅವನಿಗೆ
ಯಾವ ರೀತಿಯಲ್ಲಿ ಈ ಲೋಕದ ಪ್ರಕಾರವಾಗಿ ಅವರು ಯಾವ ರೀತಿಯಾಗಿ ಕಟ್ಟಬಹುದಿರಬಹುದು, ಯಾವ ರೀತಿಯಾಗಿ ಕಟ್ಟಿರಬಹುದು ಎಂಬುದನ್ನು ನೀವು ಯೋಚಿಸುವುದೇ ಆದರೆ ಅದು ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಮನುಷ್ಯನು ಒಬ್ಬ ಕಟ್ಟಿದ್ರೇನೆ ಅದು ಸಾಧಾರಣವಾದಂತ ಕಟ್ಟಾಗಿರಲ್ಲ. ಆದರೆ ಫಿಲಿಸ್ಟಿಯರು ಅನೇಕರು ಇವರನ್ನು ಕಟ್ಟಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಕಟ್ಟಿರ್ಬೋದು, ಬೇಡಿಗಳ ಸರಪಣಿ ಹಾಕಿರ್ಬೋದು, ಬೇಡಿಗಳ ಕಟ್ಟುಗಳು ಹಾಕಿರ್ಬೋದು, ಹಲವಾರು ಅದು ಕಳಚಿಕೊಳ್ಳಲಿಕ್ಕೆ ಆಗದಂತ ರೀತಿಯಲ್ಲಿ ವಿಶೇಷವಾದಂತ ಹಗ್ಗಗಳಿಂದಲೂ ಕಟ್ಟಿರ್ಬೋದು. ಆದರೆ ಆತನು ಬಿಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯನಾ? ಅದನ್ನು ಹರಿಯುವುದಕ್ಕೆ ಸಾಧ್ಯನಾ? ಯಾಕಂದ್ರೆ ಅವನ ಕೈಗಳಿಗೆ ಕಟ್ಟಾಕಿರ್ತಾರೆ, ಹಿಂದ್ಗಡೆಗೆ ಸೇರಿಸಿ ಕಟ್ಟಾಕಿರ್ತಾರೆ, ಅವನ ಕಾಲ್ಗಳಿಗೆ ಕಟ್ಟಾಗಿರ್ತಾರೆ. ಆದ್ರೂ ನೋಡ್ರಿ, ಇಲ್ಲಿ ದೇವರು ಯಾವಾಗ ಫಿಲಿಸ್ಟಿಯರ ಆ ಆರ್ಭಟ ಕೇಳುತ್ತಿದ್ದಂಗೆ ದೇವರಾತ್ಮನು ಯಾರೊಳಗೆ ಪ್ರವೇಶಿಸುತ್ತಾ ಇದ್ದಾನೆ? ಆ ಸಂಸೋನನ ಒಳಗೆ ದೇವರಾತ್ಮನು ಪ್ರವೇಶಿಸಿದಾಗ ಆತ್ಮವು ಅವನ ಮೇಲೆ ಬಂದದ್ದರಿಂದ ಸೆಣಬಿನ ಹಗ್ಗಗಳೆಲ್ಲ ಸೆಣಬಿನ ಹಾಗೆ ಅವೆಲ್ಲ ಏನಾಗಿತ್ತು? ಸುಟ್ಟು ಕರಕಲಾಗಿತ್ತು ಎಂಬುದನ್ನು ಕುರಿತಾಗಿ ಹೇಳುವಂತದಾಗಿ ನೋಡ್ರಿ. ಆದ್ರೆ ಕೆಳಗಡೆ ನೋಡುವುದೇ ಆದರೆ ಅಲ್ಲಿ ಆತನಿಗೆ ಉಪಯೋಗಿಸಲ್ಪಟ್ಟಂತ ಆಯುಧ ಯಾವುದೆಂದು ನೀವು ಗಮನಿಸುವುದೇ ಆದರೆ, ಈ ಸತ್ಯ ವೇದವನ್ನು, ಈ ನ್ಯಾಯ ಸ್ಥಾಪಕನನ್ನು ನೀನು ಸಂಸೋನನ ಕುರಿತಾಗಿ ನೀವು ಓದುವುದೇ ಆದರೆ ಅವನಿಗೆ ನೋಡ್ರಿ, ಆ ಸಮಯದಲ್ಲಿ ಆ ಗಳಿಗೆಯಲ್ಲಿ ದೇವರು ಆತನಿಗೆ ಕೊಟ್ಟಂತ ಆಯುಧ ಯಾವುದೆಂಬುದನ್ನು ನೀವು ಗಮನಿಸಬಹುದಾದರೆ, ಇವತ್ತು ಸತ್ಯವೇದವನ್ನು ಓದಿರೋರಿದ್ದೀರಾ, ಸತ್ಯವೇದವನ್ನು ಓದದಲ್ಲೇ ಇರೋರಿದ್ದೀರಾ, ಆದರೂ ಅವರೆಲ್ಲರಿಗೂ ನೀವು ಗಮನಿಸಿ ನೋಡುವುದೇ ಆದರೆ, ಸತ್ಯವೇದವನ್ನು ಓದುವವರಾಗಿದ್ರೆ ಇನ್ನೊಂದು ಸಾರಿ ಅದನ್ನು ಗಮನಿಸಿ ನೋಡ್ರಿ. ಓದದಲ್ಲೇ ಇರುವವರೇ ಆಗಿದ್ರೆ ಇದನ್ನು ನೀವು ಹುಡುಕಿ ನೋಡ್ರಿ. ಆತನಲ್ಲಿ ಆ ಸಮಯದಲ್ಲಿ ದೇವರು ಯಾವ ರೀತಿಯಾಗಿ ಆಯುಧವನ್ನು ಕೊಟ್ಟು ಉಪಯೋಗಿಸಿದ ಎಂಬುದನ್ನು ನೀವು ನೋಡುವುದೇ ಆದರೆ ಅದು ಬಹಳ ವಿಶೇಷವಾದಂತ ರೀತಿಯಲ್ಲಿ ದೇವರು ಉಪಯೋಗಿಸಿಕೊಂಡಿದ್ದಾನೆ. ಅದು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾನೆ ಅಂದ್ರೆ ನೋಡ್ರಿ, ಅಲ್ಲಿ ಸತ್ತು ಬಿದ್ದಿದ್ದಂತ ಒಂದು ಕತ್ತೆಯ ದವಡೆಯ ಎಲುಬನ್ನು ಆತನು ತೆಗೆದುಕೊಳ್ತಾನೆ. ಅದನ್ನು ಮುಂದೆ ನಾವು ಓದಿ ನೋಡುವುದೇ ಆದರೆ ಅದು ಇನ್ನು ಒಣಗಿರ್ಲಿಲ್ವಂತೆ, ಇನ್ನು ಮಾಂಸಗಳು ತಿಂದಿರ್ಲಿಲ್ವಂತೆ, ಆ ಮಾಂಸಗಳು ಇನ್ನು ಹಾಗೆ ಇತ್ತಂತೆ, ಅದು ಹಸಿಯಾಗಿ ಇತ್ತು, ಆ ದವಡೆಯ ಎಲುಬು ಹಸಿಯಾಗಿ ಇತ್ತು ಎಂಬುದು ಈ ಸತ್ಯವೇದದಲ್ಲಿ ಹೇಳಲ್ಪಡುತ್ತಾ ಇದೆ. ನೋಡ್ರಿ, ದೇವರು ಆ ಸಮಯದಲ್ಲಿ ಆ ಕತ್ತೆಯ ದವಡೆಯ ಎಲುಬನ್ನು ಆಯುಧವನ್ನಾಗಿ ಮಾರ್ಪಡಿಸುತ್ತಾನೆ. ಆಯುಧವನ್ನಾಗಿ ಮಾರ್ಪಡಿಸಿ ಅದು ಆ ಸಂಸೋನನನ್ನು ಉಪಯೋಗಿಸುವಾಗ ಅದು ಆಯುಧವನ್ನಾಗಿ ಉಪಯೋಗಿಸುವುದಕ್ಕೆ ಸಾಧ್ಯ. ನೀವು ಸಾಧಾರಣವಾಗಿ ನೀವು ನೋಡುವುದೇ ಆದರೆ ಒಂದು ಕತ್ತೆ ಎಲುಬಿನಿಂದ 1000 ಜನವನ್ನು ನೀನು ಸಂಹಾರ ಮಾಡುವುದಕ್ಕೆ ಸಾಧ್ಯನಾ? 1000 ಜನರನ್ನು ಕೊಲ್ಲುವುದಕ್ಕೆ ಸಾಧ್ಯನಾ ಎಂಬುದನ್ನು ನೀವು ನೋಡುವುದೇ ಆದರೆ ನೋಡ್ರಿ, ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದೆ, ಆ ಕತ್ತೆಯ ಎಲುಬಿನಿಂದ 1000 ಜನರನ್ನು ಆತನು ಕೊಂದಿದ್ದಾನೆ ಅಂದ್ರೆ ಅದು ಸಾಧಾರಣವಾದಂತ ವಿಷಯವಲ್ಲ, ಸಾಧಾರಣವಾದಂತ ಕಾರ್ಯವಲ್ಲ. ಮನುಷ್ಯನು ಊಹಿಸುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೇಲ್ಗಡೆಯಿಂದ ಬಾಂಬ್ ಹಾಕಿದ್ರೇನೆ 1000 ಜನ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಪ್ರದೇಶದಲ್ಲಿ ಅದು ಬಾಂಬ್ ಹಾಕಿದ್ರು ಅಷ್ಟು ಜನ ಸಾಯೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಬುಲೆಟ್ ಅನ್ನು ಉಪಯೋಗಿಸಿದ್ರು ಆ ಸಮಯದಲ್ಲಿ ಅಷ್ಟು ಜನ ಸಾಯುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಸಂಸೋನ್ ಎಂಬುವವನು ಆ ಕತ್ತೆಯ ದವಡೆಯ ಹಲ್ಲಿನಿಂದ, ಆ ಎಲುಬಿನಿಂದ 1000 ಜನರನ್ನು ಸಂಹಾರ ಮಾಡಿದಾನೆ ಎಂಬುದನ್ನು ನೋಡುವುದೇ ಆದರೆ ಇದು ಒಂದು ದೊಡ್ಡ ಹಿಸ್ಟ್ರಿಯೇ ಆಗಿದೆ, ಇದು ಒಂದು ದೊಡ್ಡ ಕಥೆಯೇ ಆಗಿದೆ. ಆದರೆ ಇದನ್ನು ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಯಾಕಂದ್ರೆ ಆ 1000 ಜನರನ್ನು ಕೊಲ್ಲಬೇಕಾದ್ರೆ ಅವನ ಪರಿಸ್ಥಿತಿ ಹೇಗಿರ್ಬೋದು, ಅವನು ಯಾವ ರೀತಿಯಾಗಿ ಇದ್ದಿರ್ಬೋದು, ದೇವರು ಯಾವ ರೀತಿಯಾದಂತ ಬಲವನ್ನು ಕೊಟ್ಟಿರ್ಬೋದು, ನೀವು ಊಹಿಸುವುದಕ್ಕೆ ಸಾಧ್ಯನ? ಇವತ್ತು ಒಬ್ಬನನ್ನು ಕೊಲ್ಲಬೇಕಾದ್ರೇನೆ ಒಬ್ಬ ಮನುಷ್ಯ ಆತನು ತ್ರಾಣ ಇಲ್ಲದವನಾಗ್ತಾನೆ, ಸುಸ್ತಾಗ್ತಾನೆ, ಬಳಲಿ ಹೋಗ್ತಾನೆ. ಆದರೆ ಇವನು 1000 ಜನರನ್ನು ಕೊಲ್ಲಬೇಕಾದ್ರೆ ದೇವರು ಎಂತ ಬಲವನ್ನು ಕೊಟ್ಟಿರ್ಬೋದು, ಎಂತ ಆಹಾರವನ್ನು ಕೊಟ್ಟಿರ್ಬೋದು, ಎಂತ ಆಹಾರವನ್ನು ಇವನು ತಿಂದಿರ್ಬೋದು ಎಂಬುದನ್ನು ನೀವು ಇವತ್ತು ಈ ಬೆಳಗಿನ ಜಾವದಲ್ಲಿ ಊಹಿಸಿ ನೋಡುವುದೇ ಆದರೆ ಅದು ಪ್ರಪಂಚದಲ್ಲಿ ಇರುವಂತದಲ್ಲ. ಈ ಪ್ರಪಂಚವನ್ನೇ ಮೀರಿಸುವಂಥದ್ದು, ಈ ಪ್ರಪಂಚದಲ್ಲಿ ಇರುವಂತ ಮನುಷ್ಯರು ಸೃಷ್ಟಿಸಿದಂತ ಎಲ್ಲ ಆಯುಧಗಳನ್ನು ಮೀರಿಸುವಂತದಾಗಿದೆ. ಇದು ಯಾವ ಆಯುಧ ಎಂಬುದನ್ನು ನೋಡುವುದೇ ಆದರೆ ದೇವರು ಆ ಸಮಯದಲ್ಲಿ, ಆ ಗಳಿಗೆಯಲ್ಲಿ
ಕೊಟ್ಟಂತ ಆಯುಧವನ್ನಾಗಿ ದೇವರು ಉಪಯೋಗಿಸಿಕೊಂಡಿದ್ದಾನೆ. ಈ ಉಪಯೋಗಿಸಲ್ಪಟ್ಟಂತ ಆಯುಧವು ಅದು ಬಹಳ ವಿಶೇಷವಾದಂತ ರೀತಿಯಲ್ಲಿ ಆಗಿದೆ. ಇದು ಯಾರಿಗೆ ಉಪಯೋಗಿಸಲ್ಪಟ್ಟಿದೆ ಎಂಬುದನ್ನು ನೋಡುವುದೇ ಆದರೆ ಆತನನ್ನು ಆರಿಸಿಕೊಂಡಂತ ಜನರಿಗೆ, ಆತನನ್ನು ಅರಿತಂತ ಜನರಿಗೆ ವಿಶೇಷವಾದಂತ ರೀತಿಯಲ್ಲಿ ಆಯುಧವನ್ನು ಕೊಟ್ಟಿದ್ದಾರೆ. ನೋಡ್ರಿ, ಯಾವುದೋ ತಿಂಗಳಿಂದ ನಡೆದಿದ್ದಲ್ಲ, ಯಾವುದೋ ವರ್ಷಗಳ ಹಿಂದೆ ನಡೆದಿದ್ದಲ್ಲ. ಆ ಸಮಯದಲ್ಲಿ ದೇವರು ಅಲ್ಲೇ ಇದ್ದಂತ ಒಂದು ಆಯುಧವನ್ನು ಆ ಸಂಸೋನನಿಗೆ ಉಪಯೋಗಿಸುವಂತೆ ಮಾಡಿ, ನೋಡ್ರಿ, 1000 ಜನವನ್ನು ಕೊಂದ ಅಂತ ಎಂಬುದು ಕುರಿತಾಗಿ ಇಲ್ಲಿ ಹೇಳ್ತಾ ಇದೆ. ನೋಡ್ರಿ, ಇದು ಹಿಸ್ಟ್ರಿಯಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ, ಅದು ಯಾವ ರೀತಿಯಾಗಿ ಹಿಸ್ಟ್ರಿಯಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ, ನೋಡ್ರಿ, ಕತ್ತೆಯ ದವಡೆಯ ಎಲುಬಿನಿಂದ ಹೆಣಗಳ ರಾಶಿಯಾಗಿ ಬೀಳಿಸಿದನು. ಹಾಲೆಲೂಯಾ. ನೋಡ್ರಿ, ಯಾವ ರೀತಿಯಾಗಿ ಆ ಕತ್ತೆಯ ಎಲುಬಿನಿಂದ ಹೆಣದ ರಾಶಿಯನ್ನಾಗಿ ಬೀಳಿಸಿದ ಅಂತ ಎಂಬುದನ್ನು ಈ ಸತ್ಯವೇದದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ. ಪ್ರಿಯ ದೇವಜನರಾದಂತ ದೇವರ ಮುಂದೆ ಮಕ್ಕಳೇ, ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಅದು ಎಂತ ಆಯುಧವೇ ನಿನಗೆ ವಿರೋಧವಾಗಿ ಇದ್ದಿದ್ರು ಸರಿ, ಅದು ಎಂತ ಬಲಿಷ್ಠವಾದಂತ ಆಯುಧವೇ ಆಗಿರ್ಲಿ, ಅದು ಈ ಪ್ರಪಂಚವನ್ನೇ ಮೀರಿಸುವಂತ ಆಯುಧವೇ ಆಗಿರ್ಲಿ, ಆದರೆ ದೇವರು ಕೊಡುವಂತ ಆಯುಧವನ್ನು ನೀನು ಧರಿಸಿಕೊಳ್ಳುವುದೇ ಆದರೆ ಅದು ವಿಶೇಷವಾದಂತ ಆಯುಧವನ್ನಾಗಿ ನಿನಗೆ ಕೊಡಲ್ಪಡುತ್ತದೆ, ವಿಶೇಷವಾದಂತ ರೀತಿಯಲ್ಲಿ ನಡೆಸಲ್ಪಡುತ್ತದೆ ಎಂಬುದು ಕುರಿತಾಗಿ ಈ ಬೆಳಗಿನ ಜಾವದಲ್ಲಿ ಹೇಳುವವನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಕೇಳಲ್ಪಟ್ಟಂತ ಪ್ರತಿಯೊಬ್ಬರು ನೀವು ಇದನ್ನು ಗಮನಿಸುವುದೇ ಆದರೆ, ಇದನ್ನು ನೀವು ನೋಡುವುದೇ ಆದರೆ, ಇದು ಹೇಳ್ತದೆ, ಇದು ಯಾವ ರೀತಿಯಾದಂತ ಆಯುಧ ಅಂದ್ರೆ ಅದು ಮನುಷ್ಯನಿಂದ ಮಾಡಿಸಲ್ಪಟ್ಟಂತ ಆಯುಧವಲ್ಲ, ದೇವರಿಂದ ಕಳಿಸಲ್ಪಟ್ಟಂತ ವಜ್ರದ ಕವಚವನ್ನು ನಿನಗೆ ಧರಿಸಿಕೊಳ್ಳುವಂತೆ ಮಾಡಿ ಆತನು ನಡೆಸುವವನಾಗಿದ್ದಾನೆ. ನಿನ್ನ ಪ್ರಾಣವನ್ನು ಕಾಪಾಡೋದಕ್ಕೂ, ನಮ್ಮೆಲ್ಲರ ಪ್ರಾಣವನ್ನು ಕಾಪಾಡುವುದಕ್ಕೂ, ನಿಮ್ಮ ಜನರನ್ನು ಕಾಪಾಡುವುದಕ್ಕೂ, ನಿಮ್ಮೆಲ್ಲ ಸ್ವಂತ ಬಂಧುಗಳ ಜನರನ್ನು ಕಾಪಾಡುವುದಕ್ಕೂ, ರಕ್ಷಿಸಲ್ಪಡುವುದಕ್ಕೂ, ನಿನ್ನ ಆಯಸ್ಸಿನ ದಿನವನ್ನು ಹೆಚ್ಚಿಸಲ್ಪಡುವುದಕ್ಕೆ, ನಿನ್ನ ಆಯಸ್ಸಿನ ದಿನದವರೆಗೂ ನಿನ್ನನ್ನು ಸುರಕ್ಷಿತವಾಗಿ ಕಾಯುವುದಕ್ಕೆ ಇಂಥ ಆಯುಧಗಳನ್ನು ನೀವು ಉಪಯೋಗಿಸಿಕೊಳ್ಳಬೇಕು ಎಂಬುದು ಕುರಿತಾಗಿ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಹಂಚಿಕೊಂಡವನಾಗಿದ್ದೀನಿ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ಹಂಚಿಕೊಂಡಂತ ಈ ಪ್ರೀತಿಗಾಗಿ ನಾನು ನಿಮ್ಮೆಲ್ಲರನ್ನು ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೀನಿ, ನಿಮ್ಮೆಲ್ಲರನ್ನು ಘನಪಡಿಸುವವನಾಗಿದ್ದೀನಿ, ನಿಮ್ಮೆಲ್ಲರನ್ನು ಸನ್ಮಾನಿಸುವವನಾಗಿದ್ದೀನಿ. ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮೆಲ್ಲರನ್ನು ದೇವರ ಕರಗಳಿಗೆ ಒಪ್ಪಿಸುವವನಾಗಿದ್ದೀನಿ ಎಂಬುದು ಕುರಿತಾಗಿ ಈ ಸಂಭ್ರಮದಿಂದ, ಈ ಸಂತೋಷ ಭರಿತನಾಗಿ ನಿಮ್ಮೆಲ್ಲರನ್ನು ಹೊಂದಿಸುತ್ತಾ ಯೇಸು ಕ್ರಿಸ್ತನ ಕರಗಳಿಗೆ ನಿಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ ಈ ಒಂದು ವಾಕ್ಯವನ್ನು ನಾನು ಈ ಸಮಯದಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಮುಗಿಸುವನಾಗಿದ್ದೀನಿ ಮತ್ತು ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದಂತ ನನ್ನ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಏಸಪ್ಪ, ಈಗ ತಂದೆ, ಈ ಸಮಯದಲ್ಲಿಯೂ ಸಹ ದೇವನೇ ನನ್ನನ್ನು ಉಪಯೋಗಿಸಿಕೊಂಡಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರ ತಂದೆ. ಈ ವಾಕ್ಯಗಳನ್ನು ಹಂಚಿಕೊಳ್ಳುವುದಕ್ಕೆ, ಈ ವಾಕ್ಯಗಳನ್ನು ಶೇರ್ ಮಾಡುವುದಕ್ಕೆ ದೇವನಪ್ಪ, ನೀನು ದೇವನಪ್ಪ ಆ ಸಂಸೋನನ್ನು ಉಪಯೋಗಿಸಿಕೊಂಡ ಹಾಗೆ ದೇವನಪ್ಪ, ಅದರಲ್ಲಿ ದೇವನಪ್ಪ 1% ಆದ್ರೂ ದೇವನಪ್ಪ ನನ್ನನ್ನು ನೀನು ದೇವನಪ್ಪ ವಾಕ್ಯದ ಬಲದಿಂದ ಕೊಟ್ಟು ದೇವನಪ್ಪ ನೀನು ಉಪಯೋಗಿಸಿಕೊಂಡಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರ ತಂದೆ. ದೇವನಪ್ಪ, ಮನೆ ಮನೆಗೆ ಹೋಗಿ ಸುವಾರ್ತೆಯನ್ನು ಸಾರುವುದಕ್ಕೆ ಸಾಧ್ಯ ಇಲ್ಲ, ಮನೆ ಮನೆಗೆ ಹೋಗಿ ನಿನ್ನ ಆಯುಧವನ್ನು ತಲಿಸುವುದಕ್ಕೆ ಸಾಧ್ಯವಿಲ್ಲ. ದೇವರಪ್ಪ, ನೀನು ಕಳಿಸಲ್ಪಟ್ಟಂತ ಈ ಆಯುಧವು ಏನೆಂಬುದನ್ನು ನೋಡುವುದೇ ಆದರೆ ಈ ಲೈವ್ ಅಲ್ಲಿ ದೇವನಪ್ಪ ಕಳಿಸಲ್ಪಟ್ಟಂತ ಆಯುಧವಾಗಿದೆ. ಈ ಸಮಯದಲ್ಲಿ ದೇವನಪ್ಪ ನೀನು ಈ ವಾಕ್ಯವೆಂಬ ಆಯುಧವನ್ನು ಕೊಟ್ಟು ದೇವನೇ ಅನೇಕರಿಗೆ ತಲುಪುವಂತೆ, ಅನೇಕರಿಗೆ ಮುಟ್ಟುವಂತೆ, ಅನೇಕರು ಕೇಳುವಂತೆ, ನೋಡುವಂತೆ ದೇವನಪ್ಪ ನೀನು ಮಾಡಿದಂತ ನಿನ್ನ ಮಹಾ ಕೃಪೆಗಳಿಗಾಗಿ ಸ್ತೋತ್ರ, ನಿನ್ನ ಮಹತ್ವವಾದ ಕಾರ್ಯಗಳಿಗಾಗಿ ಸ್ತೋತ್ರ, ನೀನು ವಿಶೇಷವಾಗಿ ನಡೆಸಲ್ಪಟ್ಟಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು, ಲೈವ್ ಅಲ್ಲಿ ಇರುವಂತ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು, ಈ ಲೈವ್ ಅನ್ನು ಮಾಡ್ತಾ ಇರುವಂತ ಮಗನನ್ನು ಆಶೀರ್ವದಿಸು. ಬರತಕ್ಕಂತ ಪ್ರತಿಫಲವನ್ನು ಎಲ್ಲರಿಗೂ ಬರುವಂತೆ ದೇವನಪ್ಪ ನೀನು ಇವತ್ತಿನಿಂದಲೇ ದೇವನಪ್ಪ ನಿನ್ನ ಕೆಲಸವನ್ನು ಮಾಡುತ್ತಾ, ಆಯುಧವನ್ನು ಕಳಿಸುತ್ತಾ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಯುಧವನ್ನು ಉಪಯೋಗಿಸಿಕೊಳ್ಳುವಂತೆ ನೀನು ಮಾಡಬೇಕೆಂಬುದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ, ಸದುತ್ತರವನ್ನು ದಯಪಾಲಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ, ಮಾನ, ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡು ಈ ಲೈವ್ ಅಲ್ಲಿ ಇರುವಂತ ಪ್ರತಿಯೊಬ್ಬೊಬ್ಬರನ್ನು ಇನ್ನು ಮುಂದೆ ನೋಡುವವರು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಆಮೇನ್, ಆಮೇನ್. ಈ ಲೈವ್ ಅಲ್ಲಿ ಇರುವಂತ ಪ್ರತಿಯೊಬ್ಬರು ನಿಮ್ಮ